ಒಪ್ಪಂದ ಆಗಿದೆ ಅಂತ ಕೇಳಿದಾಗ ನಮ್ಮ ಪತ್ರಕರ್ತರ ಮೇಲೆ ರೇಗಾಡ್ತಾರೆ ವಿನಃ ಆಗಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಲ್ಲ ಅವರು. ಅವ್ರು ಹೇಳೋದೆಲ್ಲ ಹೇಳಿಬಿಟ್ಟು ಹೈಕಮಾಂಡ್ ಮುಂದೆ ಮಾತಿದೆ, ಅವ್ರ ಮುಂದೆ ಬಗೆಹರಿಸ್ಕೊತ ಮಾತಾಡ್ತಾರೆ ಅಷ್ಟೇ. ಸೊ ಹಿಂಗಾಗಿ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ದೇರ್ ಈಸ್ ಅನ್ ಅಗ್ರಿಮೆಂಟ್, ದೇರ್ ಈಸ್ ಅ ಪ್ಲಾನ್. ಅದನ್ನ ಹೇಗೆ ನೀವು ನಿಭಾಯಿಸ್ಕೊಳ್ತೀರಿ? ಆಗಿನ ಸಂದರ್ಭನೇ ಬೇರೆ ಇತ್ತು, ಈಗಿನ ಸಂದರ್ಭನೇ ಬೇರೆ ಇತ್ತು ಅಂತ ಮಾತಾಡೋದು ಬೇರೆ ಮಾತು. ಆ ಮಾತು ಕೇಳಿಸ್ಕೊಂಡೆ ನಾನು. ನಾವು ಆಗಿನ ಮಾತುಕತೆ ಸಂದರ್ಭ ಬೇರೆ ಇತ್ತು, ಈಗ ಸಂದರ್ಭ ಬೇರೆ ಇದೆ, ಅದಕ್ಕೆ ಆಗಿನ ಮಾತಿಗೆ ಈಗ ಕಿಮ್ಮತ್ತಿಲ್ಲ ಅಂದಂಗೆನಾ? ಸೊ ಇವೆಲ್ಲ ಚರ್ಚೆಗಳು ಆಗ್ತವೆ. ಆಮೇಲೆ ಕೊನೆಗೆ ಇದೆಲ್ಲ ಹಗ್ಗ ಜಗ್ಗಾಟ ನೋಡೋದು. ಎಲ್ಲಿವರೆಗೂ ಹಗ್ಗ ಜಗ್ಗಾಟ? ಎಲ್ಲಿವರೆಗೂ ನೀವು ಜನರನ್ನು ಇಷ್ಟು ಪಕ್ಷ ಬಿಡಿ, ಜನರು ರೋಸಿ ಹೋಗ್ತಾರೆ. ಪಕ್ಷ ಮತ್ತು ಪಕ್ಷದ ಶಾಸಕರು ಅದೆಲ್ಲ ಬಿಡಿ, ಜನ ರೋಸಿ ಹೋಗ್ಬಿಡ್ತಾರೆ. ಸರಿ ಸರ್, ಜನರಿಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಬೇಸರದ ಸಂಗತಿ ಅಂದ್ರೆ ವಿ ಹ್ಯಾವ್ ದ ಪವರ್ ಟು ವೋಟ್. ಹಾಕಿರುವ ವೋಟ್ ಅನ್ನು ವಾಪಸ್ ಪಡ್ಕೊಳ್ಳೋ ಪವರ್ ಇಲ್ವಲ್ಲ ನಮ್ಗೆ. ಸರ್ಕಾರವನ್ನು ಆಯ್ಕೆ ಮಾಡಾಗೋಗ್ಬಿಟ್ಟಿದೆ. ಜನರ ಆಕ್ರೋಶ ಏನು? ಬೀದಿ ಮೇಲೆ ಆಗ್ಬೇಕು. ನಮ್ಗೆಲ್ಲ ಬೆಳಗಿಂದ ರಾತ್ರಿ ತನಕ ಅಂದ್ರೆ ಇನ್ ಜನರಲ್ ಮತದಾರರಿಗೆ ಬೆಳಗಿಂದ ರಾತ್ರಿ ತನಕ ಕೆಲಸ ಆದ್ಮೇಲೆ ಮನೆ ಇಷ್ಟು ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡೋರ ಸಂಖ್ಯೆ ಎಷ್ಟು? ಬಟ್ ನೀವ್ ಹೇಳಿದ ಈ ತಾಳ್ಮೆಯ ಕಟ್ಟೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಒಡೆದು ಹೋಗುತ್ತಾ ಅಂತ ಇದು ಹಿಂಗೆ ಡಿಲೇ ಆಗ್ತಾ ಇದ್ರೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ತಾಳ್ಮೆ ಕಟ್ಟಿ ಹೊಡಿತದೆ. ಆಮೇಲೆ ಶಾಸಕರು ಬೇರೆ ಬೇರೆ ಹಾದಿಗಳು ಹುಡುಕಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಬ್ಬ ನಾಯಕ ಉಟ್ಕೋತಾನೆ. ಆಮೇಲೆ ಮತ್ತೇನಾಗುತ್ತೆ ಆಗತ್ತೆ. ಆದ್ರೆ ಅದು ಕಾಂಗ್ರೆಸ್ಗೆ ಬೇಕಾ? ಯಾಕಂದ್ರೆ ಒಂದು ಶಾಸಕರ ತಾಳ್ಮೆ, ಇನ್ನೊಂದು ಜನರ ತಾಳ್ಮೆ, ಈ ಎರಡು ಕಟ್ಟೆ ಹೊಡೆದಾಗ ಆಯ್ತು, ಇರೋ ಒಂದಕ್ಕೆ ರಾಜ್ಯವನ್ನು ಕಳ್ಕೋತಾರೆ ಅಷ್ಟೇ. ದೇ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಇದೊಂದು ಸಮಸ್ಯೆ ಅಥವಾ ಅವಕಾಶ ಎರಡು ಅನ್ಕೊಳ್ಳಿ. ಮನಮೋಹನ್ ಸಿಂಗ್ ಒಂದು ಮಾತು ಹೇಳ್ತಿದ್ರು, ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ ಅಂತ. ಪ್ರತಿಯೊಂದು ಸಮಸ್ಯೆ ಒಂದು ಅವಕಾಶ ನನಗೆ ಅಂತ ಹೇಳಿ ನಾನು ನನ್ನ ಪ್ರತಿಭೆಯನ್ನು ತೋರಿಸೋದಕ್ಕೆ. ದಟ್ ವಾಸ್ ಮನಮೋಹನ್ ಸಿಂಗ್ ಸ್ಟೇಟ್ಮೆಂಟ್ ಆಲ್ ದ ಟೈಮ್. ದಟ್ ಒನ್ ಆಫ್ ಮೈ ಫೇವರೇಟ್ ಕೋಟ್ಸ್ ಅದು ಮನಮೋಹನ್ ಸಿಂಗ್ ಅವರು. ಸೊ ಹಾಗಿರುವಾಗ ಇದೊಂದು ಸವಾಲು, ಇದು ನಿಮ್ಗೆ ಅವಕಾಶ. ನೀವು ಹೇಗೆ ಎಂತ ಒಳ್ಳೆ ನಾಯಕರು, ನಿಮ್ಮ ಪಕ್ಷ ಎಷ್ಟು ಸಮರ್ಥವಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ, ಸಮಸ್ಯೆ ಅಲ್ಲ ಇದು. ಆದ್ರೆ ಸಮಸ್ಯೆ ಯಾಕಾಗುತ್ತೆ? ನೀವು ಅವಕಾಶವನ್ನ ನೀವು ಬಗೆಹರಿಸೋಕೆ ಅವಕಾಶವನ್ನ ಫೇಸ್ ಮಾಡ್ತಾ ಇಲ್ಲ. ನೀವು ಯು ನಾಟ್ ಟೇಕಿಂಗ್ ದ ಪ್ರಾಬ್ಲಮ್ ಹೆಡ್ ಆನ್. ಹಂಗೆ ಮುಂದಕ್ಕಾಗ್ತಾ ಹೋಗಿ ಕೊನೆಗೆ ಪಕ್ಷದ ಶಾಸಕರು ರೋಸಿ ಹೋಗ್ತಾರೆ, ಜನ ರೋಸಿ ಹೋಗ್ತಾರೆ. ಆಮೇಲೆ ಎರಡು ಪಕ್ಷ 136ರಲ್ಲಿ 71 ಕಡೆ 71 ಕಡೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ? 70 ಪ್ಲಸ್ 70 ಆಗ್ಬಿಟ್ರೆ ಬೇರೆ ಪಕ್ಷ ಕಾಯ್ದು ಕೂತೀವಿ ಹಂಗಾಗ್ಲಿ ಅಂತ. ಬೇರೆ ಪಕ್ಷ ಬಿಜೆಪಿ ಕಾಯ್ತಾ ಇದೆ ಹಂಗಾದ್ರೆ ಯಾಕೆ ನಿಭಾಯಿಸ ಯಾಕೆ ಗೊತ್ತಿದೆ ಅವ್ರಿಗೆ. ನಿಜ ನಿಜ. ಇವೆಲ್ಲವನ್ನ ವಾಸ್ತವಗಳನ್ನ ಅರ್ಥ ಮಾಡಿಕೊಂಡು ಒಂದು ಪ್ರಬುದ್ಧ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಾನು ಅಂದ್ಕೊಂಡಿದ್ದೇನೆ. ರೈಟ್ ಸರ್, ದಯಮಾಡಿ ಸಂಪರ್ಕದಲ್ಲಿರಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಒಪ್ಪಂದ ಆಗಿದೆ ಅಂತ ಕೇಳಿದಾಗ ನಮ್ಮ ಪತ್ರಕರ್ತರ ಮೇಲೆ ರೇಗಾಡ್ತಾರೆ ವಿನಃ ಆಗಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಲ್ಲ ಅವರು. ಅವ್ರು ಹೇಳೋದೆಲ್ಲ ಹೇಳಿಬಿಟ್ಟು ಹೈಕಮಾಂಡ್ ಮುಂದೆ ಮಾತಿದೆ, ಅವ್ರ ಮುಂದೆ ಬಗೆಹರಿಸ್ಕೊತ ಮಾತಾಡ್ತಾರೆ ಅಷ್ಟೇ. ಸೊ ಹಿಂಗಾಗಿ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ದೇರ್ ಈಸ್ ಅನ್ ಅಗ್ರಿಮೆಂಟ್, ದೇರ್ ಈಸ್ ಅ ಪ್ಲಾನ್. ಅದನ್ನ ಹೇಗೆ ನೀವು ನಿಭಾಯಿಸ್ಕೊಳ್ತೀರಿ? ಆಗಿನ ಸಂದರ್ಭನೇ ಬೇರೆ ಇತ್ತು, ಈಗಿನ ಸಂದರ್ಭನೇ ಬೇರೆ ಇತ್ತು ಅಂತ ಮಾತಾಡೋದು ಬೇರೆ ಮಾತು. ಆ ಮಾತು ಕೇಳಿಸ್ಕೊಂಡೆ ನಾನು. ನಾವು ಆಗಿನ ಮಾತುಕತೆ ಸಂದರ್ಭ ಬೇರೆ ಇತ್ತು, ಈಗ ಸಂದರ್ಭ ಬೇರೆ ಇದೆ, ಅದಕ್ಕೆ ಆಗಿನ ಮಾತಿಗೆ ಈಗ ಕಿಮ್ಮತ್ತಿಲ್ಲ ಅಂದಂಗೆನಾ? ಸೊ ಇವೆಲ್ಲ ಚರ್ಚೆಗಳು ಆಗ್ತವೆ. ಆಮೇಲೆ ಕೊನೆಗೆ ಇದೆಲ್ಲ ಹಗ್ಗ ಜಗ್ಗಾಟ ನೋಡೋದು. ಎಲ್ಲಿವರೆಗೂ ಹಗ್ಗ ಜಗ್ಗಾಟ? ಎಲ್ಲಿವರೆಗೂ ನೀವು ಜನರನ್ನು ಇಷ್ಟು ಪಕ್ಷ ಬಿಡಿ, ಜನರು ರೋಸಿ ಹೋಗ್ತಾರೆ. ಪಕ್ಷ ಮತ್ತು ಪಕ್ಷದ ಶಾಸಕರು ಅದೆಲ್ಲ ಬಿಡಿ, ಜನ ರೋಸಿ ಹೋಗ್ಬಿಡ್ತಾರೆ. ಸರಿ ಸರ್, ಜನರಿಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಬೇಸರದ ಸಂಗತಿ ಅಂದ್ರೆ ವಿ ಹ್ಯಾವ್ ದ ಪವರ್ ಟು ವೋಟ್. ಹಾಕಿರುವ ವೋಟ್ ಅನ್ನು ವಾಪಸ್ ಪಡ್ಕೊಳ್ಳೋ ಪವರ್ ಇಲ್ವಲ್ಲ ನಮ್ಗೆ. ಸರ್ಕಾರವನ್ನು ಆಯ್ಕೆ ಮಾಡಾಗೋಗ್ಬಿಟ್ಟಿದೆ. ಜನರ ಆಕ್ರೋಶ ಏನು? ಬೀದಿ ಮೇಲೆ ಆಗ್ಬೇಕು. ನಮ್ಗೆಲ್ಲ ಬೆಳಗಿಂದ ರಾತ್ರಿ ತನಕ ಅಂದ್ರೆ ಇನ್ ಜನರಲ್ ಮತದಾರರಿಗೆ ಬೆಳಗಿಂದ ರಾತ್ರಿ ತನಕ ಕೆಲಸ ಆದ್ಮೇಲೆ ಮನೆ ಇಷ್ಟು ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡೋರ ಸಂಖ್ಯೆ ಎಷ್ಟು? ಬಟ್ ನೀವ್ ಹೇಳಿದ ಈ ತಾಳ್ಮೆಯ ಕಟ್ಟೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಒಡೆದು ಹೋಗುತ್ತಾ ಅಂತ ಇದು ಹಿಂಗೆ ಡಿಲೇ ಆಗ್ತಾ ಇದ್ರೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ತಾಳ್ಮೆ ಕಟ್ಟಿ ಹೊಡಿತದೆ. ಆಮೇಲೆ ಶಾಸಕರು ಬೇರೆ ಬೇರೆ ಹಾದಿಗಳು ಹುಡುಕಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಬ್ಬ ನಾಯಕ ಉಟ್ಕೋತಾನೆ. ಆಮೇಲೆ ಮತ್ತೇನಾಗುತ್ತೆ ಆಗತ್ತೆ. ಆದ್ರೆ ಅದು ಕಾಂಗ್ರೆಸ್ಗೆ ಬೇಕಾ? ಯಾಕಂದ್ರೆ ಒಂದು ಶಾಸಕರ ತಾಳ್ಮೆ, ಇನ್ನೊಂದು ಜನರ ತಾಳ್ಮೆ, ಈ ಎರಡು ಕಟ್ಟೆ ಹೊಡೆದಾಗ ಆಯ್ತು, ಇರೋ ಒಂದಕ್ಕೆ ರಾಜ್ಯವನ್ನು ಕಳ್ಕೋತಾರೆ ಅಷ್ಟೇ. ದೇ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಇದೊಂದು ಸಮಸ್ಯೆ ಅಥವಾ ಅವಕಾಶ ಎರಡು ಅನ್ಕೊಳ್ಳಿ. ಮನಮೋಹನ್ ಸಿಂಗ್ ಒಂದು ಮಾತು ಹೇಳ್ತಿದ್ರು, ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ ಅಂತ. ಪ್ರತಿಯೊಂದು ಸಮಸ್ಯೆ ಒಂದು ಅವಕಾಶ ನನಗೆ ಅಂತ ಹೇಳಿ ನಾನು ನನ್ನ ಪ್ರತಿಭೆಯನ್ನು ತೋರಿಸೋದಕ್ಕೆ.
That was Manmohan Singh's statement all the time. That's one of my favorite quotes of Manmohan Singh ಅವರು. ಸೊ ಹಾಗಿರುವಾಗ ಇದೊಂದು ಸವಾಲು, ಇದು ನಿಮ್ಗೆ ಅವಕಾಶ. ನೀವು ಹೇಗೆ ಎಂತ ಒಳ್ಳೆ ನಾಯಕರು, ನಿಮ್ಮ ಪಕ್ಷ ಎಷ್ಟು ಸಮರ್ಥವಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ, ಸಮಸ್ಯೆ ಅಲ್ಲ ಇದು. ಅದ್ರ ಸಮಸ್ಯೆ ಯಾಕಾಗುತ್ತೆ, ನೀವು ಅವಕಾಶವನ್ನ ನೀವು ಬಗೆಹರಿಸೋಕೆ ಅವಕಾಶವನ್ನ ಫೇಸ್ ಮಾಡ್ತಾ ಇಲ್ಲ. ನೀವು ಯು ನಾಟ್ ಟೇಕಿಂಗ್ ದ ಪ್ರಾಬ್ಲಮ್ ಹೆಡ್ ಆನ್. ಹಂಗೆ ಮುಂದಕ್ಕಾಗ್ತಾ ಹೋಗಿ ಕೊನೆಗೆ ಪಕ್ಷದ ಶಾಸಕರು ರೋಸಿ ಹೋಗ್ತಾರೆ, ಜನ ರೋಸಿ ಹೋಗ್ತಾರೆ. ಆಮೇಲೆ ಎರಡು ಪಕ್ಷ 136ರಲ್ಲಿ 71 ಕಡೆ 71 ಕಡೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ? 70+70 ಆಗ್ಬಿಟ್ರೆ ಬೇರೆ ಪಕ್ಷ ಕಾಯ್ದು ಕೂತೀವಿ ಹಂಗಾಗ್ಲಿ ಅಂತ. ಬೇರೆ ಪಕ್ಷ ಬಿಜೆಪಿ ಕಾಯ್ತಾ ಇದೆ ಹಂಗಾದ್ರೆ ಯಾಕೆ ನಿಭಾಯಿಸ್ ಯಾಕೆ ಗೊತ್ತಿದೆ ಅವ್ರಿಗೆ. ಇವೆಲ್ಲವನ್ನ ವಾಸ್ತವಗಳನ್ನ ಅರ್ಥ ಮಾಡಿಕೊಂಡು ಒಂದು ಪ್ರಬುದ್ಧ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ದಯಮಾಡಿ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಒಪ್ಪಂದ ಆಗಿದೆ ಅಂತ ಕೇಳಿದಾಗ ನಮ್ಮ ಪತ್ರಕರ್ತ ರೇಗಾಡ್ತಾರೆ ವಿನ ಆಗಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಲ್ಲ ಅವರು. ಅವ್ರು ಹೇಳೋದೆಲ್ಲ ಹೇಳಿಬಿಟ್ಟು ಹೈಕಮಾಂಡ್ ಮುಂದೆ ಮಾತಿದೆ, ಅವ್ರ ಮುಂದೆ ಬಗೆಹರಿಸ್ಕೊತ ಮಾತಾಡ್ತಾರೆ ಅಷ್ಟೇ. ಸೊ ಹಿಂಗಾಗಿ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ದೇರ್ ಈಸ್ ಅನ್ ಅಗ್ರಿಮೆಂಟ್, ದೇರ್ ಈಸ್ ಅ ಪ್ಲಾನ್. ಅದನ್ನ ಹೇಗೆ ನೀವು ನಿಭಾಯಿಸ್ಕೊಳ್ತೀರಿ? ಆಗಿನ ಸಂದರ್ಭನೇ ಬೇರೆ ಇತ್ತು, ಈಗಿನ ಸಂದರ್ಭನೇ ಬೇರೆ ಇತ್ತು ಅಂತ ಮಾತಾಡೋದು ಬೇರೆ ಮಾತು. ಆ ಮಾತು ಕೇಳಿಸ್ಕೊಂಡೆ ನಾವು ಆಗಿನ ಮಾತುಕತೆ ಸಂದರ್ಭ ಬೇರೆ ಇತ್ತು, ಈಗ ಸಂದರ್ಭ ಬೇರೆ ಇದೆ, ಅದಕ್ಕೆ ಆಗಿನ ಮಾತಿಗೆ ಈಗ ಕಿಮ್ಮತ್ತಿಲ್ಲ ಅಂದಂಗೆನಾ? ಸೊ ಇವೆಲ್ಲ ಚರ್ಚೆಗಳು ಆಗ್ತವೆ. ಆಮೇಲೆ ಕೊನೆಗೆ ಇದೆಲ್ಲ ಹಗ್ಗ ಜಗ್ಗಾಟ ನಡುವೆ ಎಲ್ಲಿವರೆಗೂ ಹಗ್ಗ ಜಗ್ಗಾಟ, ಎಲ್ಲಿವರೆಗೂ ನೀವು ಜನರನ್ನು ಇಷ್ಟು ಪಕ್ಷ ಬಿಡಿ, ಜನರು ರೋಸಿ ಹೋಗ್ತಾರೆ. ಪಕ್ಷ ಮತ್ತು ಪಕ್ಷದ ಶಾಸಕರು ಅದೆಲ್ಲ ಬಿಡಿ, ಜನ ರೋಸಿ ಹೋಗ್ಬಿಡ್ತಾರೆ. ಸರಿ ಸರ್, ಜನರಿಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಬೇಸರದ ಸಂಗತಿ ಅಂದ್ರೆ ವಿ ಹ್ಯಾವ್ ದ ಪವರ್ ಟು ವೋಟ್. ಹಾಕಿರುವ ವೋಟ್ ಅನ್ನು ವಾಪಸ್ ಪಡ್ಕೊಳ್ಳೋ ಪವರ್ ಇಲ್ವಲ್ಲ ನಮ್ಗೆ. ಸರ್ಕಾರವನ್ನು ಆಯ್ಕೆ ಮಾಡಾಗೋಗ್ಬಿಟ್ಟಿದೆ. ಜನರ ಆಕ್ರೋಶ ಏನು, ಬೀದಿ ಮೇಲೆ ಆಗ್ಬೇಕು. ನಮ್ಗೆಲ್ಲ ಬೆಳಗಿಂದ ರಾತ್ರಿ ತನಕ ಅಂದ್ರೆ ಇನ್ ಜನರಲ್ ಮತದಾರರಿಗೆ ಬೆಳಗಿಂದ ರಾತ್ರಿ ತನಕ ಕೆಲಸ ಆದ್ಮೇಲೆ ಮನೆ ಇಷ್ಟು ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡೋರ ಸಂಖ್ಯೆ ಎಷ್ಟು? ಬಟ್ ನೀವ್ ಹೇಳಿದ ಈ ತಾಳ್ಮೆಯ ಕಟ್ಟೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಒಡೆದು ಹೋಗುತ್ತಾ ಅಂತ ಇದು ಹಿಂಗೆ ಡಿಲೇ ಆಗ್ತಾ ಇದ್ರೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ತಾಳ್ಮೆ ಕಟ್ಟಿ ಹೊಡಿತದೆ. ಆಮೇಲೆ ಶಾಸಕರು ಬೇರೆ ಬೇರೆ ಹಾದಿಗಳು ಹುಡುಕಕ್ಕೆ ಶುರು ಮಾಡ್ತಾರೆ, ಅವ್ರಿಗೊಬ್ಬ ನಾಯಕ ಉಟ್ಕೋತಾನೆ, ಆಮೇಲೆ ಮತ್ತೇನಾಗುತ್ತೆ. ಆದ್ರೆ ಅದು ಕಾಂಗ್ರೆಸ್ಗೆ ಬೇಕಾ? ಯಾಕಂದ್ರೆ ಒಂದು ಶಾಸಕರ ತಾಳ್ಮೆ, ಇನ್ನೊಂದು ಜನರ ತಾಳ್ಮೆ, ಈ ಎರಡು ಕಟ್ಟೆ ಹೊಡೆದಾಗ ಆಯ್ತು, ಇರೋ ಒಂದು ರಾಜ್ಯವನ್ನು ಕಳ್ಕೋತಾರೆ ಅಷ್ಟೇ. ದೇ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಇದೊಂದು ಸಮಸ್ಯೆ ಅಥವಾ ಅವಕಾಶ ಎರಡು ಅನ್ಕೊಳ್ಳಿ. ಮನಮೋಹನ್ ಸಿಂಗ್ ಒಂದು ಮಾತು ಹೇಳ್ತಿದ್ರು, ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ ಅಂತ. ಪ್ರತಿಯೊಂದು ಸಮಸ್ಯೆ ಒಂದು ಅವಕಾಶ ನನಗೆ ಅಂತ ಹೇಳಿ ನನ್ನ ಪ್ರತಿಭೆಯನ್ನು ತೋರಿಸೋದಕ್ಕೆ. ದಟ್ ವಾಸ್ ಮನಮೋಹನ್ ಸಿಂಗ್ ಸ್ಟೇಟ್ಮೆಂಟ್ ಆಲ್ ದ ಟೈಮ್. ದಟ್ ಒನ್ ಆಫ್ ಮೈ ಫೇವರೇಟ್ ಕೋಟ್ಸ್ ಅದು ಮನಮೋಹನ್ ಸಿಂಗ್ ಅವರು. ಸೊ ಹಾಗಿರುವಾಗ ಇದೊಂದು ಸವಾಲು, ಇದು ನಿಮ್ಗೆ ಅವಕಾಶ. ನೀವು ಹೇಗೆ ಎಂತ ಒಳ್ಳೆ ನಾಯಕರು, ನಿಮ್ಮ ಪಕ್ಷ ಎಷ್ಟು ಸಮರ್ಥವಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ, ಸಮಸ್ಯೆ ಅಲ್ಲ ಇದು. ಅದ್ರ ಸಮಸ್ಯೆ ಯಾಕಾಗುತ್ತೆ, ನೀವು ಅವಕಾಶವನ್ನ ನೀವು ಬಗೆಹರಿಸೋಕೆ ಅವಕಾಶವನ್ನ ಫೇಸ್ ಮಾಡ್ತಾ ಇಲ್ಲ. ನೀವು ಯು ನಾಟ್ ಟೇಕಿಂಗ್ ದ ಪ್ರಾಬ್ಲಮ್ ಹೆಡ್ ಆನ್. ಹಂಗೆ ಮುಂದಕ್ಕಾಗ್ತಾ ಹೋಗಿ ಕೊನೆಗೆ ಪಕ್ಷದ ಶಾಸಕರು ರೋಸಿ ಹೋಗ್ತಾರೆ, ಜನ ರೋಸಿ ಹೋಗ್ತಾರೆ. ಆಮೇಲೆ ಎರಡು ಪಕ್ಷ 136ರಲ್ಲಿ 71 ಕಡೆ 71 ಕಡೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ? 70+70 ಆಗ್ಬಿಟ್ರೆ ಬೇರೆ ಪಕ್ಷ ಕಾಯ್ದು ಕೂತೀವಿ ಹಂಗಾಗ್ಲಿ ಅಂತ. ಬೇರೆ ಪಕ್ಷ ಬಿಜೆಪಿ ಕಾಯ್ತಾ ಇದೆ ಹಂಗಾದ್ರೆ ಯಾಕೆ ನಿಭಾಯಿಸ್ ಯಾಕೆ ಗೊತ್ತಿದೆ ಅವ್ರಿಗೆ. ಇವೆಲ್ಲವನ್ನ ವಾಸ್ತವಗಳನ್ನ ಅರ್ಥ ಮಾಡಿಕೊಂಡು ಒಂದು ಪ್ರಬುದ್ಧ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ದಯಮಾಡಿ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಒಪ್ಪಂದ ಆಗಿದೆ ಅಂತ ಕೇಳಿದಾಗ ನಮ್ಮ ಪತ್ರಕರ್ತ ರೇಗಾಡ್ತಾರೆ ವಿನ ಆಗಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಲ್ಲ ಅವರು. ಅವ್ರು ಹೇಳೋದೆಲ್ಲ ಹೇಳಿಬಿಟ್ಟು ಹೈಕಮಾಂಡ್ ಮುಂದೆ ಮಾತಿದೆ, ಅವ್ರ ಮುಂದೆ ಬಗೆಹರಿಸ್ಕೊತ ಮಾತಾಡ್ತಾರೆ ಅಷ್ಟೇ. ಸೊ ಹಿಂಗಾಗಿ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ದೇರ್ ಈಸ್ ಅನ್ ಅಗ್ರಿಮೆಂಟ್, ದೇರ್ ಈಸ್ ಅ ಪ್ಲಾನ್. ಅದನ್ನ ಹೇಗೆ ನೀವು ನಿಭಾಯಿಸ್ಕೊಳ್ತೀರಿ? ಆಗಿನ ಸಂದರ್ಭನೇ ಬೇರೆ ಇತ್ತು, ಈಗಿನ ಸಂದರ್ಭನೇ ಬೇರೆ ಇತ್ತು ಅಂತ ಮಾತಾಡೋದು ಬೇರೆ ಮಾತು. ಆ ಮಾತು ಕೇಳಿಸ್ಕೊಂಡೆ ನಾವು ಆಗಿನ ಮಾತುಕತೆ ಸಂದರ್ಭ ಬೇರೆ ಇತ್ತು, ಈಗ ಸಂದರ್ಭ ಬೇರೆ ಇದೆ, ಅದಕ್ಕೆ ಆಗಿನ ಮಾತಿಗೆ ಈಗ ಕಿಮ್ಮತ್ತಿಲ್ಲ ಅಂದಂಗೆನಾ? ಸೊ ಇವೆಲ್ಲ ಚರ್ಚೆಗಳು ಆಗ್ತವೆ. ಆಮೇಲೆ ಕೊನೆಗೆ ಇದೆಲ್ಲ ಹಗ್ಗ ಜಗ್ಗಾಟ ನಡುವೆ ಎಲ್ಲಿವರೆಗೂ ಹಗ್ಗ ಜಗ್ಗಾಟ, ಎಲ್ಲಿವರೆಗೂ ನೀವು ಜನರನ್ನು ಇಷ್ಟು ಪಕ್ಷ ಬಿಡಿ, ಜನರು ರೋಸಿ ಹೋಗ್ತಾರೆ.
ಪಕ್ಷ ಮತ್ತು ಪಕ್ಷದ ಶಾಸಕರು ಅದೆಲ್ಲ ಬಿಡಿ, ಜನ ರೋಸಿ ಹೋಗ್ಬಿಡ್ತಾರೆ. ಸರಿ ಸರ್, ಜನರಿಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಬೇಸರದ ಸಂಗತಿ ಅಂದ್ರೆ ವಿ ಹ್ಯಾವ್ ದ ಪವರ್ ಟು ವೋಟ್. ಹಾಕಿರುವ ವೋಟ್ ಅನ್ನು ವಾಪಸ್ ಪಡ್ಕೊಳ್ಳೋ ಪವರ್ ಇಲ್ವಲ್ಲ ನಮ್ಗೆ. ಸರ್ಕಾರವನ್ನ ಆಯ್ಕೆ ಮಾಡಾಗೋಗ್ಬಿಟ್ಟಿದೆ. ಜನರ ಆಕ್ರೋಶ ಏನು, ಬೀದಿ ಮೇಲೆ ಆಗ್ಬೇಕು. ನಮ್ಗೆಲ್ಲ ಬೆಳಗಿಂದ ರಾತ್ರಿ ತನಕ ಅಂದ್ರೆ ಇನ್ ಜನರಲ್ ಮತದಾರರಿಗೆ ಬೆಳಗಿಂದ ರಾತ್ರಿ ತನಕ ಕೆಲಸ ಆದ್ಮೇಲೆ ಮನೆ ಇಷ್ಟು ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡೋರ ಸಂಖ್ಯೆ ಎಷ್ಟು? ಬಟ್ ನೀವ್ ಹೇಳಿದ ಈ ತಾಳ್ಮೆಯ ಕಟ್ಟೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಒಡೆದು ಹೋಗುತ್ತಾ ಅಂತ ಇದು ಹಿಂಗೆ ಡಿಲೇ ಆಗ್ತಾ ಇದ್ರೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ತಾಳ್ಮೆ ಕಟ್ಟೆ ಹೊಡಿತದೆ. ಆಮೇಲೆ ಶಾಸಕರು ಬೇರೆ ಬೇರೆ ಹಾದಿಗಳು ಹುಡುಕಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಬ್ಬ ನಾಯಕ ಉಟ್ಕೋತಾನೆ. ಆಮೇಲೆ ಮತ್ತೇನಾಗುತ್ತೆ ಆಗತ್ತೆ. ಆದ್ರೆ ಅದು ಕಾಂಗ್ರೆಸ್ಗೆ ಬೇಕಾ? ಯಾಕಂದ್ರೆ ಒಂದು ಶಾಸಕರ ತಾಳ್ಮೆ, ಇನ್ನೊಂದು ಜನರ ತಾಳ್ಮೆ, ಈ ಎರಡು ಕಟ್ಟೆ ಹೊಡೆದಾಗ ಆಯ್ತು, ಇರೋ ಒಂದು ರಾಜ್ಯವನ್ನು ಕಳ್ಕೋತಾರೆ ಅಷ್ಟೇ. ದೇ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಇದೊಂದು ಸಮಸ್ಯೆ ಅಥವಾ ಅವಕಾಶ ಎರಡು ಅನ್ಕೊಳ್ಳಿ. ಮನಮೋಹನ್ ಸಿಂಗ್ ಒಂದು ಮಾತು ಹೇಳ್ತಿದ್ರು, ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪಾರ್ಚುನಿಟಿ ಅಂತ. ಪ್ರತಿಯೊಂದು ಸಮಸ್ಯೆ ಒಂದು ಅವಕಾಶ ನನಗೆ ಅಂತ ಹೇಳಿ ನಾನು ನನ್ನ ಪ್ರತಿಭೆಯನ್ನು ತೋರಿಸೋದಕ್ಕೆ. ದಟ್ ವಾಸ್ ಮನಮೋಹನ್ ಸಿಂಗ್ ಸ್ಟೇಟ್ಮೆಂಟ್ ಆಲ್ ದ ಟೈಮ್. ದಟ್ ಒನ್ ಆಫ್ ಮೈ ಫೇವರೇಟ್ ಕೋಟ್ಸ್ ಅದು ಮನಮೋಹನ್ ಸಿಂಗ್ ಅವರು. ಸೊ ಹಾಗಿರುವಾಗ ಇದೊಂದು ಸವಾಲು, ಇದು ನಿಮ್ಗೆ ಅವಕಾಶ. ನೀವು ಹೇಗೆ ಎಂತ ಒಳ್ಳೆ ನಾಯಕರು, ನಿಮ್ಮ ಪಕ್ಷ ಎಷ್ಟು ಸಮರ್ಥವಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ, ಸಮಸ್ಯೆ ಅಲ್ಲ ಇದು. ಆದ್ರೆ ಸಮಸ್ಯೆ ಯಾಕಾಗುತ್ತೆ, ನೀವು ಅವಕಾಶವನ್ನ ನೀವು ಬಗೆಹರಿಸೋಕೆ ಅವಕಾಶವನ್ನ ಫೇಸ್ ಮಾಡ್ತಾ ಇಲ್ಲ. ನೀವು ಯು ನಾಟ್ ಟೇಕಿಂಗ್ ದ ಪ್ರಾಬ್ಲಮ್ ಹೆಡ್ ಆನ್. ಹಂಗೆ ಮುಂದಕ್ಕಾಗ್ತಾ ಹೋಗಿ ಕೊನೆಗೆ ಪಕ್ಷದ ಶಾಸಕರು ರೋಸಿ ಹೋಗ್ತಾರೆ, ಜನ ರೋಸಿ ಹೋಗ್ತಾರೆ. ಆಮೇಲೆ ಎರಡು ಪಕ್ಷ 136ರಲ್ಲಿ 71 ಕಡೆ 71 ಕಡೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಿ? 70+70 ಆಗ್ಬಿಟ್ರೆ ಬೇರೆ ಪಕ್ಷ ಕಾಯ್ದು ಕೂತೀವಿ ಹಂಗಾಗ್ಲಿ ಅಂತ. ಬೇರೆ ಪಕ್ಷ ಬಿಜೆಪಿ ಕಾಯ್ತಾ ಇದೆ ಹಂಗಾದ್ರೆ ಯಾಕೆ ನಿಭಾಯಿಸ ಗೊತ್ತಿದೆ ಅವ್ರಿಗೆ. ನಿಜ ನಿಜ. ಇವೆಲ್ಲವನ್ನ ವಾಸ್ತವಗಳನ್ನ ಅರ್ಥ ಮಾಡಿಕೊಂಡು ಒಂದು ಪ್ರಬುದ್ಧ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಾನು ಅಂದ್ಕೊಂಡಿದ್ದೆ. ರೈಟ್ ಸರ್, ದಯಮಾಡಿ ಸಂಪರ್ಕದಲ್ಲಿರಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ.